हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं सर्वैर्गिरीन्द्रसदनैः मदनोऽपिदारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि। आचार्यः पवनोऽस्माकम् आचार्याणि च भारती देवो नारायणः श्रीशः देवी मङ्गलदेवता। वंदे हृषीकेशमथो नृसिंहं जनार्दनं चिन्तयधीरूपेन्द्रं श्रीवामनं संस्मर विष्णुमिहि श्रीराममञ्चेऽहमधोक्षजं च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृतब्धिः भवताद्विभूत्यै विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये अशेषवेदान्तकृतान्तसारव्याख्याविहारन् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि। माङ्गल्यप्रदते मनोहरगिरा मुग्धास्मि सेयं तव श्रीमत्पाद सरोजयो सुभगगोविन्दार्य मे मानसम् माद्यद्यद्यपि चञ्चरीकति सदा हृन्मन्दिरं पावयन् ईशावास्यमदो विधेहि भगवद्भक्तिं प्रदेहि स्थिरां। हरिः श्रीं श्रीगुरुभ्यो नमः। समस्तगुरुभ्यो नमः। हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದ 6ನೆಯ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇರುವಂಥದ್ದು. ಇಲ್ಲಿ ಶ್ಲೇಷಾಲಂಕಾರದಲ್ಲಿ ಕೆಲವು ಶ್ಲೋಕಗಳನ್ನು ನಾರಾಯಣ ಪಂಡಿತಾಚಾರ್ಯರು ಇಲ್ಲಿ ನಮ್ಮ ಮುಂದೆ ಇರಿಸ್ತಾರೆ. ಒಟ್ಟು 8 ಶ್ಲೋಕಗಳು. ಈಗ ಇಲ್ಲಿ ನಾವೀಗ 28ನೇ ಶ್ಲೋಕವನ್ನು ನೋಡಬೇಕು. ಇದೇನಂದ್ರೆ, ಆ ರಾಜಸಭೆಯಲ್ಲಿ, ಧೃತರಾಷ್ಟ್ರನ ರಾಜಸಭೆಯಲ್ಲಿ ಅವಮಾನವನ್ನು ಹೊಂದುತ್ತಾ ಇದ್ದವಳು ಕೃಷ್ಣ. ಹಾಗೆಯೇ ಅನೇಕ ಸಭೆಗಳಲ್ಲಿ ಅಪಾರ್ಥಗಳಿಂದ ವ್ಯಾಖ್ಯಾನ ಮಾಡಲ್ಪಡ್ತಾ ಇದ್ದಂಥದ್ದು ಶ್ರುತಿ. ಶ್ರುತಿಗಳಿಗೆ ಅಭಿಮಾನಿ ಭಾರತೀ ದೇವಿ. ಅದೇ ಭಾರತೀ ದೇವಿಯ ಅವತಾರ ರೂಪಳಾಗಿರುವಂಥ ಕೃಷ್ಣೆಗೆ ರಾಜಸಭೆಯಲ್ಲಿ ಅಪಾರ್ಥ ಬರುವಂತೆ ಚರ್ಯಗಳನ್ನು ನಡೆಸಿದವರು ದುರಾತ್ಮರು. ಆ ಸಂಬಂಧಿ ಶ್ಲೋಕಗಳನ್ನು ಇಲ್ಲಿ ಹೇಳ್ತಾರೆ. ಒಂದೇ ಶ್ಲೋಕದಲ್ಲಿ 2 ಅರ್ಥ. ಒಂದು, ಕೃಷ್ಣಗೆ ನಡೆದಂತಹ ಅಪಾರ್ಥವನ್ನು ಉಂಟು ಮಾಡುವಂತಹ ಚರ್ಯೆ. 2ನೇದು, ಶ್ರುತಿಗಳಿಗೆ ಅಪಾರ್ಥವನ್ನು ಹೇಳುವಂಥದ್ದು. ಹೀಗೆ ನಡೆದದ್ದು ಅಂತ ಇಲ್ಲಿ ಈ ಒಂದು ಕಾವ್ಯ ರಚನೆಯ ಚಮತ್ಕಾರವನ್ನು ತೋರಿಸ್ತಾರೆ. ಹಾಗೆ ನಮಗೆ ಆಗಿನ ಪರಿಸ್ಥಿತಿಯನ್ನು ಹೇಳ್ತಾರೆ. ಶ್ರುತಿಗಳಿಗೆ ಅಪಾರ್ಥವನ್ನು ಬೋಧಿಸ್ತಾ ಇದ್ದಂಥವರು ಅನೇಕ ಜನರು. ಅದರಿಂದ ಅದು ಹೇಗೆಲ್ಲ ನಡೆದಿದೆ ಅಂದರೆ, ಹಿಂದೆ ನಾವು ರಾಜಸಭೆಯಲ್ಲಿ ಕೃಷ್ಣ ಯಾವ ರೀತಿ ಅವಮಾನದಿಂದ ಅವಮಾನಿಸಲ್ಪಟ್ಟದ್ದು ಅನ್ನೋದನ್ನು ಇಲ್ಲಿ, ಅದು ಹೇಗೋ ಆ ರೀತಿ ಇಲ್ಲಿ ಅತ್ಯುತ್ತಮವಾದಂತಹ ಶ್ರುತಿಗಳು, ಮೇಲ್ಮಟ್ಟದ ಶ್ರುತಿಗಳು, ಆ ಶ್ರುತ್ಯರ್ಥಾನುಸಂಧಾನದಿಂದ ಮತ್ತು ನಮಗೆ ಉಂಟಾಗುವಂತಹ ಭಗವದ್ ಉಪಾಸನೆಯಿಂದ ಭಗವತ್ ಪ್ರೀತನಾದ ಭಗವಂತ ತನ್ನ ಸಾಕ್ಷಾತ್ಕಾರವನ್ನು ಕೊಡುವಂಥದ್ದು. ಭಗವತ್ ಸಾಕ್ಷಾತ್ಕಾರದಿಂದ ಜೀವನ್ಮುಕ್ತಿ, ಅದರಿಂದ ಮುಂದೆ ಸಕಾಲದಲ್ಲಿ ಮೋಕ್ಷ ಪ್ರಾಪ್ತಿ. ಹೀಗೆ ಜೀವಾತ್ಮರಿಗೆ ಹಂತಗಳಿವೆ. ಕೇವಲ ಸಂಸಾರ ಬಂಧದಲ್ಲೇ ಇದ್ದುಕೊಂಡು ಪ್ರಾಪಂಚಿಕವಾದ ವಿಷಯಗಳನ್ನೇ ಮತ್ತೆ ಮತ್ತೆ ಅದರಲ್ಲೇ ನಾವು ಮುಳುಗಿ ಇರ್ತೇವೆ. ತಲೆ ಎತ್ತುವುದೇ ಇಲ್ಲ. ಅಲ್ಲಿ ಉಸಿರುಕಟ್ಟಾದರೂ ಕೂಡ ಪ್ರಾಪಂಚಿಕ ವಿಷಯದಲ್ಲಿ ಆನಂದವಾಗಿರ್ತೇವೆ. ದುಃಖಿಸುವುದು ಕೂಡ ಒಂದು ಆನಂದ. ಈ ಸಮಸ್ಯೆ ಉಂಟು ಅಂತ ಹೇಳ್ತಾ ಇರುವುದೇ ಒಂದು ಆನಂದ ಆಗಿ ಬಿಡ್ತದೆ, ರೂಢಿ ಬೀಳ್ತದೆ. ಕಡೆಗೆ ಎಷ್ಟು ಸುಖ ಸಿಕ್ಕರೂ ಕೂಡ ದುಃಖವಾಗಿಯೇ ಕಂಡು ಬಿಡ್ತದೆ. ಹೀಗೆಲ್ಲ ಪರಿಸ್ಥಿತಿ ಉಂಟಾಗ್ತದೆ. ಜೀವಾತ್ಮರು ಬಹುಜನ್ಮಗಳನ್ನು ತಾಳಿ ಒಟ್ಟು ಸಂಸಾರ ಬಂಧಕ್ಕೆ ಬೇಕಾದದ್ದನ್ನೇ ಕರ್ಮಗಳನ್ನು ಸಂಗ್ರಹ ಮಾಡ್ತಾರೆ ಅಂತ. ಹೀಗೆ ಅದಕ್ಕೆಲ್ಲ ಕಾರಣ ಏನು ಅಂದರೆ, ಶ್ರುತ್ಯರ್ಥದ
ಶ್ರುತಿಯ ಅಪಾರ್ಥ ಮಾಡಿಕೊಳ್ಳುವುದು. ಸಾಮಾನ್ಯ ಜನರಿಗೆ ಶ್ರುತಿ ಗೊತ್ತಿಲ್ವಾ ಅಂದರೆ ಗೊತ್ತುಂಟು, ಅಪಾರ್ಥ ಮಾಡ್ಲಿಕ್ಕೆ ಗೊತ್ತುಂಟು ಅಷ್ಟೇ. ಯಾವ ವೇದನೋ ಯಾವ ಶಾಸ್ತ್ರನೋ ಹೋಗು ಅಂತ ಉದಾಸೀನವಾದ ಮಾತಾಡ್ತಾರೆ ಜನರು. ಅಲ್ಲಿಂದ ಪ್ರಾರಂಭ ಆಗ್ತದೆ ಶ್ರುತಿಗಳಿಗೆ ಅಪಾರ್ಥ ಮಾಡುವಂಥದ್ದು. ಈಗ ಅಂಥದ್ದೆಲ್ಲ ಆಗಿತ್ತು. ಈಗ ನೋಡುವ ಏನಿದೆ ಇಲ್ಲಿ ಅರ್ಥ ಅಂದರೆ, ಸಜ್ಜನೈಃ ಕತಿಪಯೈರತಿದೀನೈಃ ಚಾಲಿತೈಃ ಕಲಿಬಲಾಚ್ಛುಭ ಮಾರ್ಗಾದ್ ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಾಂ ಸತಿಶೋಕಮಪಿ ಕೈಶ್ಚನ ದೃಷ್ಟಾಂ. ಅದು ಈಗೇನಾಗಿದೆ ಅಂದರೆ, ಆ ಒಂದು ರಾಜಸಭೆ, ಧೃತರಾಷ್ಟ್ರನ ರಾಜಸಭೆ, ಅಲ್ಲಿ ಕೃಷ್ಣ, ಆ ಕೃಷ್ಣೆಯನ್ನು ಅವಳ ತಲೆಗೂದಲನ್ನು ಹಿಡಿದು ಎಳೆಯುವಂತಹ ದುಶ್ಯಾಸನ. ಅದರಿಂದ ಅವಳು ಭಗವತ್ ಸ್ಮರಣೆಯನ್ನ ಮಾಡುವಂಥದ್ದು. ಅವಳಿಗೆ ಈ ರೀತಿ ಜನರಿಗೆಲ್ಲ ತನ್ನ ಬಗ್ಗೆ ಅಪಾರ್ಥ ಬರುವಂತೆ ಅವನ ವರ್ತನೆ ಏನಿತ್ತು, ಆ ರಾಜಸಭೆಯಲ್ಲಿ ಅವಳಿಗೆ ಮಾಡಿದಂತಹ ಅವಮಾನದ ಸ್ಥಿತಿ. ಆಗ ಕತಿಪಯೈಹಿ ಸಜ್ಜನೈಹಿ, ಕೆಲವು ಸಜ್ಜನರಿಂದ, ದೀನೈಹಿ ಅವರೆಲ್ಲ ದೀನರಾಗಿ ಬಿಟ್ಟು, ಕೆಲವು ಸಜ್ಜನರು ಆ ಸಭೆಯಲ್ಲಿ ಇದ್ದಾರೆ, ಆದರೆ ಅವರೆಲ್ಲ ದೀನರಾಗಿದ್ದಾರೆ. ಯಾಕೆಂದ್ರೆ ಎದುರಿಸಲಿಕ್ಕೆ ಆಗ್ತಾ ಇಲ್ಲ. ಮತ್ತು ಚಾಲಿತೈಹಿ ಕಲಿಬಲಾಚ್ಛುಭ ಮಾರ್ಗಾತ್, ಯಾಕೆ ಅವರು ಪ್ರತಿಭಟಿಸ್ಬೇಕಲ್ವಾ? ಅನ್ಯಾಯ ಒಂದು ನಡೆಯುತ್ತದೆ, ಅದು ರಾಜಸಭೆಯಲ್ಲಿ. ಕುಲವಧುವಾದಂತಹ ಕೃಷ್ಣಳನ್ನ, ಅವಳ ತಲೆಗೂದಲನ್ನು ಹಿಡಿದು ಎಳಕೊಂಡು ಬರುವುದು ರಾಜಸಭೆಗೆ ಅಂದರೆ ಅವಳಿಗೆ ಮಾಡುವಂತಹ ಅವಮಾನ. ಅದನ್ನ ನೋಡಿದಾಗ ದೀನರಾಗಿದ್ದಾರೆ ಸಜ್ಜನರೇ, ಕೆಲವು ಸಜ್ಜನರಿದ್ದಾರೆ ಸಭೆಯಲ್ಲಿ, ಅವರು ದೀನರಾಗಿದ್ದಾರೆ, ಪ್ರತಿಭಟಿಸ್ತಾ ಇಲ್ಲ. ಯಾಕೆ ಅಂತ ಪ್ರಶ್ನೆ ಬಂದ್ರೆ, ಕಲಿಬಲಾಚ್ಛುಭ ಮಾರ್ಗ ಚಾಲಿತೈಹಿ ಅಂತ. ಅಲ್ಲಿ ಕಲಿಯೇ ಇದ್ದಾನೆ. ಯಾರು ಕಲಿ ಅಂದರೆ ದುರ್ಯೋಧನ. ಆ ದುರ್ಯೋಧನನ ಪ್ರಭಾವ ಅಲ್ಲಿರುವಂತಹ ಆ ಸಜ್ಜನರ ಮೇಲೆ ಆಗಿದೆ. ಅಲ್ಲಿರುವಂತಹ ಸಜ್ಜನರ ಮೇಲೆ ದುರ್ಯೋಧನ ರೂಪದಲ್ಲೇ ಇರುವಂತಹ ಕಲಿಯ ಪ್ರಭಾವ ಉಂಟಾಗಿದೆ. ಹಾಗಾಗಿ ಶುಭ ಮಾರ್ಗದಿಂದ ಅವರೆಲ್ಲರೂ ಕೂಡ ಜಾರಿ ಹೋಗಿದ್ದಾರೆ ಅಂತ ಅರ್ಥ, ದೂರ ಸರಿದಿದ್ದಾರೆ. ಶುಭ ಮಾರ್ಗ ಯಾವುದು? ಯಾರಿಗೂ ಕೂಡ ಒಂದು ಸ್ತ್ರೀ, ಅದರಲ್ಲೂ ಕುಲವಧು, ಆ ಕುಲವಧುವಿನ ಆ ಮನೆತನದ ಸೊಸೆ, ಆ ಮನೆಯ ಸೊಸೆಯ ಅವಮಾನವನ್ನು ಅವರೆಲ್ಲ ಪ್ರತಿಭಟಿಸಲೇಬೇಕಿತ್ತು. ಆದರೆ ಪ್ರತಿಭಟಿಸಲಿಲ್ಲ. ಅಂದರೆ ಅವರು ಮಾಡಬೇಕಾದ ತಮ್ಮ ಕರ್ತವ್ಯ ಏನು, ಪ್ರತಿಭಟನೆಯ ರೂಪದ ಒಂದು ಕರ್ತವ್ಯ ಕರ್ಮ ಅನ್ನೋದೇ ಅವರಿಗೆ ಮಂಗಳವಾಗಿತ್ತು. ಅಂತಹ ಮಂಗಳ ಮಾರ್ಗವನ್ನು ಅವರು ಮೀರಿಬಿಟ್ಟಿದ್ದಾರೆ. ಅದರಿಂದ ಅವರು ದೂರ ಸರಿದು ಹೋಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಕಲಿಬಲ. ಅದು ಕಲಿಯ ಬಲ ಅಷ್ಟಿದೆ ಅಂತ. ಕಲಿ ಮಹಾಬಲಿಷ್ಠ. ಯಾರಲ್ಲಿದ್ದಾನೆ ಕಲಿ ಅಂದರೆ ಎಲ್ಲರಲ್ಲೂ ಇದ್ದಾನೆ. ವಸ್ತುಗಳಲ್ಲೂ ಇದ್ದಾನೆ. ನೋಡಿ, ನಮಗೆ ಚಮಕ್ ಅಂತ ಕಾಣುವ ವಸ್ತು ನೋಡಿದ್ರೆ ಬಹಳ ಆಸೆ ಆಗ್ತದೆ. ಮನಸ್ಸಿನಲ್ಲಿ ಕಲಿ ಇದ್ದಾನೆ, ಕಾಮವನ್ನು ಹುಟ್ಟಿಸ್ತಾನೆ. ವಸ್ತುಗಳಲ್ಲಿರ್ತಾನೆ, ಆ ವಸ್ತುಗಳಲ್ಲಿ ಆಕರ್ಷಿಸ್ತಾನೆ. ಹೀಗೆ ಸರ್ವತ್ರ ಕಲಿಮಯ ಅನ್ನೋ ಹಾಗಾಗ್ಬಿಟ್ಟಿದೆ. ಈಗ ಅಲ್ಲಿಯೂ ರಾಜಸಭೆಯಲ್ಲಿದ್ದಂತಹ ದುರ್ಯೋಧನನ ರೂಪದಲ್ಲಿದ್ದಂತಹ ಕಲಿಯ ಪ್ರಭಾವ ಈ ಜನರಿಗಾದದ್ದರಿಂದ ಅಲ್ಲಿ ಆ ಕೃಷ್ಣೆಯ ಪರವಾಗಿ ಯಾರೂ ಕೂಡ ಮಾತಾಡಲಿಲ್ಲ. ಮತ್ತೆ ಈ ದುಷ್ಟನಾದ ದುಶ್ಯಾಸನನ ದುಷ್ಟ ಕಾರ್ಯವನ್ನು ಯಾರು ಪ್ರತಿಭಟಿಸಲೇ ಇಲ್ಲ. ಅಪ್ಯುಪೇಕ್ಷಿತ ವಿಕರ್ಷಣ ದುಃಖಾಂ, ಎಲ್ಲರಿಗೂ ಕೂಡ ಆ ಅವಳ ಕೂದಲನ್ನು ಸೆಳೆಯುವಂಥದ್ದು, ಅವಳನ್ನು ರಾಜಸಭೆಗೆ ಎಳ್ಕೊಂಡು ಬಂದದ್ದು, ಆ ಎಳೆದುಕೊಂಡು ಬಂದಂಥ ಅವಳ ಒಂದು ದುಸ್ಥಿತಿ ಏನಿದೆ ಅದು ಉಪೇಕ್ಷಿತವಾಗಿಬಿಟ್ಟಿದೆ. ಅಂದರೆ ಅದನ್ನು ಎಲ್ಲರೂ ಉಪೇಕ್ಷೆ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಅದಕ್ಕೆ ಪ್ರತಿಭಟಿಸ್ಬೇಕು, ಅದಕ್ಕೆ ಏನಾದ್ರು ಸ್ಪಂದಿಸ್ಬೇಕಲ್ಲ. ಇಲ್ಲ, ಯಾರು ಏನು ಮಾಡ್ತಿಲ್ಲ, ಆ ಬಗ್ಗೆ ಅದನ್ನು ತಡೆಯುವವರೇ ಇಲ್ಲ. ಎಲ್ಲರೂ ಕೂಡ ಅವಳ ಒಂದು ದುಸ್ಥಿತಿಯನ್ನ ನೋಡಿ ಎಲ್ಲರೂ ಉಪೇಕ್ಷೆ ಮಾಡಿದ್ರು ಬಿಟ್ರೆ ಯಾರು ಅವಳಿಗೆ ಸಹಕರಿಸಲೇ ಇಲ್ಲ. ಸತಿಶೋಕಮಪಿ ಕೈಶ್ಚನ ದೃಷ್ಟಾಂ, ಹೀಗೆ ಎಲ್ಲರಿಂದ ನೋಡಲ್ಪಡ್ತಾ ಇದ್ದಾಳೆ. ಕೈಶ್ಚನ ಅಂದ್ರೆ ಅಲ್ಲಿರುವ ಕೆಲವು ಜನರಿಂದ ಅವಳು ಕಾಣಿಸ್ತಾ ಇದ್ದಾಳೆ, ಜನರಿಗೆ ಅವಳು ಕಾಣಿಸ್ತಾಳೆ. ಆದರೆ ಅವಳಿಗೆ ಯಾವ ಒಂದು ದುಸ್ಥಿತಿ ಇದೆ, ಯಾರು ಮರುಗಬೇಕಾದಂಥ ಸ್ಥಿತಿಯಲ್ಲಿ ಯಾರು ಮರುಗ್ತಾ ಇಲ್ಲ ಅಂತ ಅರ್ಥ. ಇದು ಯಾರ ಬಗ್ಗೆ? ಕೃಷ್ಣ ಬಗ್ಗೆ ಹೇಳುವುದು. ಇದೇ ಕಥಾಭಾಗ ಇದು.
ಶ್ರುತಿಯ ಪರವಾಗಿ ಹೇಳಬೇಕು. ಏನದು ಅಂದರೆ, ಕೆಲವು ಸಜ್ಜನರಿದ್ದಾರೆ, ಅವರೆಲ್ಲರೂ ಕೂಡ ದೀನರಾಗಿ ಬಿಟ್ಟಿದ್ದಾರೆ. ಯಾಕೆ? ಅಂದಿನ ದಿವಸದಲ್ಲಿ ಇದ್ದಂತಹ ಅನೇಕ ಸುಜೀವಿಗಳಿದ್ರು. ಆ ಸುಜೀವಿಗಳಿಗೆಲ್ಲ ಪಾರಂಪರಿಕವಾಗಿರುವಂತಹ ಈ ಮಾಯಾವಾದ ಹಿಡಿದು ಹೋಗಿದೆ. ಮಾಯಾವಾದ ಯಾಕೆ ಅಷ್ಟು ಪ್ರಭಾವ ಮಾಡ್ತದೆ ಅಂದರೆ, ಅವ್ರು ಹಾಗಾಗಿ ಶುಭ ಮಾರ್ಗದಿಂದ ಅವರು ತಪ್ಪಿ ಹೋಗಿದ್ದಾರೆ, ಶುಭ ಮಾರ್ಗದಿಂದ ಸ್ವಲ್ಪ ಸರಿದು ಹೋಗಿದ್ದಾರೆ. ಯಾಕೆ ಅಂದರೆ ಕಲಿ ಪ್ರಭಾವ. ಏನು ಹಾಗಾದರೆ ಮಾಯಾವಾದವನ್ನು ಅನುಸರಿಸಬಾರ್ದಾ? ಇಲ್ಲ, ಅನುಸರಿಸಬಾರ್ದು. ಯಾಕೆ ಅಂದರೆ ಅಲ್ಲಿ ಹೇಳಿದ್ರಲ್ಲ, ಏನು ಸ್ವೇಶ್ವರತ್ವಮಪಿ ಸಾಧಯತಾಲಂ, ಸ್ವೇಶ್ವರತ್ವವನ್ನೇ ಸಾಧಿಸುವಂತಹ ಆ ಒಂದು ವಾದ ಬಹಳ ಬಲಿಷ್ಠವಾಗಿದೆ. ಯಾಕದು ಬಲಿಷ್ಠ ಅಂದರೆ, ಕಲಿಬಲ. ಕಲಿಯುಗದಲ್ಲಿ ಕಲಿಯ ಪ್ರಾಬಲ್ಯ ಹೆಚ್ಚಿರುವುದರಿಂದ ಮಾಯಾವಾದ ಬಹಳ ಹಿಡಿತದೆ. ಮಾಯಾವಾದವೂ ಹಿಡಿತದೆ. ಮಾಯಾವಾದಕ್ಕಿಂತ ಚಾರ್ವಾಕವಾದ ಬಹಳ ಹಿಡಿತದೆ. ಏನು ಚಾರ್ವಾಕವಾದ ಅಂದರೆ, ಚಾರು ವಾಕ್ ಅಂತ. ಚಾರು ಅಂದರೆ ಮನೋಹರ, ಸುಂದರವಾದ ವಾಕು. ಚಂದದ ಮಾತುಗಳನ್ನು ಕೇಳಿದಾಗ ಬಾಯಲ್ಲಿ ನೀರು ಇರ್ತದೆ, ಆಸೆ ಆಗ್ತದೆ. ಏನು ಮಾಡ್ಬೇಕು? ತುಪ್ಪ ಇಷ್ಟ ಅಲ್ವಾ? ತುಪ್ಪ ರುಚಿ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು. ಕಡೆಗೆ ಸಾಲ ತೀರಿಸ್ಲಿಕ್ಕಾಗದೇ ಇದ್ರೂ ಬೇಡ. ಹಾಗೆ ಬೇಕಾದದ್ದನ್ನು ಭೋಗಿಸ್ಬೇಕು. ಕೇವಲ ಭೋಗವೇ ನಮಗೆ ಪರಮ ಪ್ರಧಾನ. ಅದು ಬಿಟ್ಟು ಭಗವಂತ ಧರ್ಮಾಧರ್ಮಗಳು, ಪಾಪ ಪುಣ್ಯಗಳು ಅವು ಉಂಟಾ? ಅದರ ಬಣ್ಣ ಏನು, ಆಕೃತಿಯನ್ನು ನೋಡಿದ್ದೀರಾ? ಭಗವಂತನ ಬಣ್ಣವ ಆಕೃತಿಯ ನೋಡಿದ್ದೀರಾ? ಇಲ್ಲ. ಭಗವಂತ ಕಾಣುವುದೇ ಇಲ್ಲ, ಹಾಗಾಗಿ ಅವನಿಲ್ಲ. ಮತ್ತು ಧರ್ಮಾಧರ್ಮಗಳು, ಅವುಗಳ ಬಣ್ಣವ ಆಕೃತಿಯ ನೋಡಿದ್ದೀರಾ? ಇಲ್ಲ. ಪಾಪ ಪುಣ್ಯಗಳನ್ನು ನೋಡಿದ್ದೀರೋ? ಇಲ್ಲ. ಯಾರಿಗೂ ಕಣ್ಣಿಗೆ ಕಾಣದಂಥದ್ದು, ಕೇವಲ ಕಲ್ಪನೆಯ ಮೂಲಕವಾಗಿ, ಆ ಕಲ್ಪನೆಯಿಂದಲೇ ಬಹಳ ದೊಡ್ಡದಾಗಿ ಅವುಗಳನ್ನೆಲ್ಲ ದೊಡ್ಡ ದೊಡ್ಡ ಅಧ್ಯಾಯಗಳಾಗಿ ಶಾಸ್ತ್ರಗಳನ್ನಾಗಿ ನಿರ್ಮಿಸಿ ಅದನ್ನೆಲ್ಲರೂ ಹಾಡು. ಇಲ್ಲಪ್ಪ, ವೇದ ಪ್ರಾಮಾಣ್ಯ ಉಂಟು, ವೇದವೇ ಸುಳ್ಳು, ವೇದವೇ ಅಪ್ರಮಾಣ ಅಂತ. ಹೀಗೆ ವೇದ ಅಪ್ರಾಮಾಣ್ಯ, ಶ್ರುತಿಗೆ ಅಪ್ರಾಮಾಣ್ಯ ಹೇಳ್ತಾರೆ, ಬೇರೆ ಶಾಸ್ತ್ರಗಳಿಗೆಲ್ಲಕ್ಕೂ ಕೂಡ ಅಪ್ರಾಮಾಣ್ಯವನ್ನು ಹೇಳಿ, ಹೀಗೆ ಲೋಕದಲ್ಲಿ ನಮಗೆ ಭೋಗಿಸುವುದು ಒಂದೇ ನಮ್ಮ ಪರಮ ಪ್ರಧಾನವಾದಂಥದ್ದು. ಸುಖಿಗಳಾಗಿರ್ಬೇಕು, ಜೀವನದಲ್ಲಿ ಸುಖಿಗಳಾಗಿರ್ಬೇಕಲ್ವಾ? ಯಾರಿಗಾರು ದುಃಖ ಆದರೆ ನೋಡಿ, ನಮ್ಗೆ ಹೀಗೆ ಸಮಸ್ಯೆ ಆಗಿದೆ ಅಂತಾರೆ. ಆ ಸಮಸ್ಯೆ ಆಗಿರೋ ಸುಳ್ಳಲ್ಲ, ಸಮಸ್ಯೆಯೇ. ಸಮಸ್ಯೆಯ ಬಗ್ಗೆ ಸಮಸ್ಯೆ ಪರಿಹಾರ ಮಾಡಿಕೊಳ್ಬೇಕು, ಆರಾಮ್ನಲ್ಲಿರಬೇಕು, ಹಾಗಿರ್ಬೇಕು, ಹೀಗಿರ್ಬೇಕು, ಹಾಗಿರ್ಬೇಕು. ಇದೇ ಜೀವನ. ಹೌದು, ಅದೇ ಜೀವನ. ಅಷ್ಟು ಬಿಟ್ಟು ಮತ್ತೇನೋ ವಿಷಯವನ್ನು ಹಚ್ಚಿಕೊಂಡು ತಲೆ ಕೆರ್ಕೊಂಡು ಸಮಯ ಆಗೋಯ್ತಾ, ಆಯ್ತು, ಒಂದು ಮಂಡೆ ಬಚ್ಚಿದ್ರೆ ಆಯ್ತಪ್ಪ, ಅಷ್ಟೇ. ಅಷ್ಟರಲ್ಲೇ ಏನು ಎಲ್ಲ ವಿಷಯಗಳಲ್ಲಿ ಉದಾಸೀನವಾಗಿರುವುದು ಯಾಕೆ? ಎಂಜಾಯ್ 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 ಅಂತ ಇದರಲ್ಲೇ ಕಾಲ ಕಳೆಯೋದು. ಇದ್ಯಾವುದಿದು? ಇದೇ ಚಾರ್ವಾಕ ಮತ. ಹೀಗೆ ಚಾರ್ವಾಕ ಮತವೋ ಮಾಯಾವಾದ ಮತವೋ ಇವೆಲ್ಲವೂ ಉಂಟಾಗುವುದು ಕಲಿಬಲದಿಂದ, ಕಲಿಪ್ರಾಬಲ್ಯದಿಂದ. ಆದರೆ ಸಜ್ಜನರಿದ್ದಾರೆ, ಅವರೇನಾದರೂ ಹೇಳಬೇಕಪ್ಪ, ಹಾಗಲ್ಲ, ಶುಭ ಮಾರ್ಗವನ್ನು ಅನುಸರಿಸುವ. ಶುಭ ಮಾರ್ಗ ಅಂದರೆ ಯಾವುದು? ಮಂಗಳ ಮಾರ್ಗ ಅಲ್ವಾ? ಯಾವುದು ಮಂಗಳ ಮಾರ್ಗ? ಶ್ರುತಿ ಮಾರ್ಗವೇ ಮಂಗಳ ಮಾರ್ಗ. ಅಯ್ಯೋ, ಶ್ರುತಿ ಬೇಡಪ್ಪ ನಮಗೆ, ನಾವು ಉಪನಿಷತ್ತು ಅದ್ರ ಸಮೀಪಕ್ಕೂ ಹೋಗುವುದಿಲ್ಲ. ಶ್ರುತಿಯೂ ಬೇಡ, ಸ್ಮೃತಿಯೂ ಬೇಡ, ಪುರಾಣವೂ ಬೇಡ, ಇತಿಹಾಸ ಬೇಡ, ಏನೂ ಬೇಡ, ನಾವು ಆಡಿದ್ದೇ ಮಾತು ಚಂದ ಅಂತ ಹೀಗೆ ತಮ್ಮದೇ ಆದ ರೀತಿಯಲ್ಲಿ ಜನರು ಆ ವೈದಿಕ ಸನ್ಮಾರ್ಗದಿಂದ ಜಾರಿ ಹೋಗಿದ್ದಾರೆ. ಇದಕ್ಕೆ ಕಾರಣ ಏನು ಅಂದರೆ ಕಲಿಮಲ, ಕಲಿಪ್ರಭಾವ, ಕಲಿಯ ಬಲ ಇಷ್ಟು ಇದೆ ಅದರಿಂದ. ಹೀಗಾಗಿ ಏನಾಗ್ತದೆ ಅಂದರೆ, ಈ ಒಂದು ಶ್ರುತಿಯ ಮಾರ್ಗ ಇದೆಯಲ್ಲ, ಶ್ರುತಿ ಮಾರ್ಗದಿಂದ ದೂರ ಎಳೆದು ಹೋದಾಗ, ಜೀವಾತ್ಮನು ದೂರೀಕರಿಸಲ್ಪಟ್ಟಾಗ ದುಃಖ ಉಂಟಾಗ್ತದೆ. ಅಂತ ದುಃಖವನ್ನೇ ಜೀವಾತ್ಮರು ಹೊಂದಿರೋದು. ಯಾಕೆ? ಶ್ರುತಿ ಗೌರವ ಕೊಟ್ಟು ಗೊತ್ತಿಲ್ಲ. ಹೀಗೆ ವೇದೋಪನಿಷತ್ ಪುರಾಣ ಇತಿಹಾಸಗಳ ವಿಷಯಗಳನ್ನು ಹೊಚ್ಚಿಕೊಳ್ಳೋದೇ ಇಲ್ಲ. ಅದು ಏನು ಬೇಕಾದ್ರಾಗಲಿ, ಅದು ಬೇರೆ, ನಾವು ಬೇರೆ, ನಮ್ಮದೇ ಲೋಕ ಬೇರೆ ಅಂತ ತಾವು ದುಃಖವನ್ನು ಮತ್ತೆ ಮತ್ತೆ ತಂದುಕೊಳ್ತಾರೆ. ತಮ್ಮನ್ನು ತಾವು ಶೋಧಿಸಿಕೊಳ್ಳುವುದಿಲ್ಲ, ಕರ್ಮಶೋಧನೆ ಇಲ್ಲ. ಹೀಗಾಗಿ ದುಃಖ ಪರಂಪರೆಯನ್ನು ಹೊಂದುವಂಥ ಸ್ಥಿತಿಗೆ ಇರ್ತಾರೆ. ಯಾಕೆಂದರೆ ಉಪೇಕ್ಷಿಸ್ತಾರೆ ಶ್ರುತಿವಾಕ್ಯಗಳನ್ನು. ಹೀಗೆ ಪವಿತ್ರ ಸಾಹಿತ್ಯ ಏನುಂಟು ನಮ್ಮ ಏಳಿಗೆಗೆ, ಈ ಜೀವಾತ್ಮದ ಏಳಿಗೆಗೆ ಬೇಕಾಗಿರುವಂತಹ ಸದ್ವಾಕ್ಯಗಳೇನುಂಟೋ ಆ ವಾಕ್ಯಗಳನ್ನೆಲ್ಲ, ಅವುಗಳನ್ನೆಲ್ಲ ದೂರೀಕರಿಸ್ತಾರೆ, ಕಡೆಗೆ ದುಃಖವನ್ನು ಹೊಂದುತ್ತಾರೆ. ಅವೆಲ್ಲ ದುಃಖವನ್ನು ಕೊಡುವಂಥ ಸ್ಥಿತಿಯಾಗಿ ಬಿಡ್ತದೆ. ಹೀಗೆ
ಇದನ್ನೆಲ್ಲ ಕೆಲವರು ಇದನ್ನೆಲ್ಲ ನೋಡ್ತಾ ಇದ್ರು ಆ ಕಾಲದಲ್ಲಿ. ಮಾಯಾವಾದವೋ ಚಾರ್ವಾಕವಾದವೋ ಅದು ಕೆಲವರಿಂದ ನೋಡಲ್ಪಟ್ಟಿತು. ಕೆಲವರು ಇದನ್ನ ದೃಷ್ಟ ಅನ್ನೋ ಪದಕ್ಕೆ ದೃಶ್ಯಧಾತು. ಅದರ ಅರ್ಥ ಏನು ಅಂದ್ರೆ ನೋಡು ಅಂತ ಅರ್ಥ, ಎರಡನೇದು ತಿಳಿ ಅಂತ ಅರ್ಥ. ದರ್ಶನ ಅಂದ್ರೆ ಎರಡು ಅರ್ಥ ಇದೆ, ನೋಡುವುದು, ಕಾಣುವುದು, ತಿಳಿಯುವುದು ಅನ್ನೋ ಎರಡು ಅರ್ಥ. ಅಂದ್ರೆ ಲೋಕದಲ್ಲಿ ಕೇವಲ ಚಾರ್ವಾಕ ವಿಚಾರ ಮತ್ತು ಮಾಯಾವಾದ, ಇದರಿಂದ ಇದನ್ನ ನೋಡ್ತಾ ಇದ್ದಾರೆ. ಅದರ ಪ್ರಾಬಲ್ಯ, ಮಾಯಾವಾದದ ಪ್ರಾಬಲ್ಯ, ಚಾರ್ವಾಕ ವಾದದ ಪ್ರಾಬಲ್ಯ, ಇದನ್ನ ನೋಡ್ತಾ ಇದ್ದಾರೆ ಜನರು. ಅವರು ಪ್ರತಿಭಟಿಸ್ತಾರ, ಅದನ್ನ ತಡೀತಾರ? ತಡೀಲಿಕ್ಕಾಗುವುದಿಲ್ಲ. ಯಾಕೆ? ಸಾಧ್ಯವೇ ಇಲ್ಲ, ದೀನರಾಗಿ ಬಿಟ್ಟಿದ್ದಾರೆ. ಕಲಿಬಲ ಅಷ್ಟು ಚೆನ್ನಾಗಿದೆ, ಬಾಯಿ ಬಡಿಯೋರು ಇದ್ದಾರೆ. ಸುಮ್ಮನೆ ಕೂತ್ಕೊ ನೀನೇನು ಅಂತ ಹೇಳಿ ಬಾಯಿ ಬಡಿಯೋರು ಇದ್ದಾರೆ. ಹೀಗಾಗಿ ಏನೋ ಆಗ್ಲಿ ಬಿಡು ಅಂತ ಎಲ್ಲರೂ ಕೂಡ ನೋಡಿ ತಿಳಿದು ಈ ದುರಾಚಾರವನ್ನ, ದುಷ್ಟ ಮನಸ್ಥಿತಿ, ದುರ್ವಾದಗಳನ್ನ ನೋಡಿ ಸುಮ್ಮನೆ ಇದ್ದಾರೆ, ದೀನರಾಗಿದ್ದಾರೆ ಜನರು. ವಾಸುದೇವ ಧರಣೀಧರನಾಥೇತ್ಯುಚ್ಚ ಕೈರಪಿ ಮುಹುಃ ಪ್ರವದಂತೀಂ ಪೂರ್ಣ ಸದ್ಗುಣಮಜಂ ಗತದೋಷಂ ಬಿಭ್ರತೀಂ ಹೃದಯ ವಿವಿಕ್ತಮಶೇಷಾದ್. ಈಗ ಇಲ್ಲಿ ಹೇಳ್ತಾರೆ, ಹಾಗಾದ್ರೆ ಆ ರಾಜಸಭೆಯಲ್ಲಿ ಕೃಷ್ಣಗೆ ಆದಂತಹ ಅವಮಾನದ ಸ್ಥಿತಿಯಲ್ಲಿ ಅವಳು ಏನ್ ಮಾಡಿದ್ಲು? ಯಾರು ಕೂಡ ಅವಳಿಗೆ ಸಭೆಯಲ್ಲಿ ಸಹಾಯ ಮಾಡುವವರೇನಿಲ್ಲ, ಸಹಾಯಕ್ಕೆ ಬರುವವರಿಲ್ಲ. ಹಾಗಾದ್ರೆ ಅವಳೇನ್ ಮಾಡಿದ್ಲು? ಅಂದ್ರೆ, ಹೇ ವಾಸುದೇವ, ಧರಣೀಧರ, ನಾಥ ಅಂತ ಉಚ್ಚಕೈರಪಿ, ದೊಡ್ಡ ದನಿಯಿಂದ ಅವಳು ಪರಮಾತ್ಮನ ಈ ನಾಮಗಳನ್ನ ಕರೆದ್ಲು. ಒಡೆಯನೇ, ವಾಸುದೇವನೇ, ಧರಣೀಧರನೇ ಎನ್ನುವಂತಹ ಮಾತುಗಳನ್ನ, ಅವಳು ಪದಗಳನ್ನ, ಪರಮಾತ್ಮನ ನಾಮಗಳನ್ನ ಉಚ್ಚರಿಸ್ತಾ ದೊಡ್ಡ ದನಿಯಿಂದ ಮುಹುಹು ಪ್ರವದಂತಿ, ಉಚ್ಚಕೈಹಿ ಪ್ರವದಂತಿ, ದೊಡ್ಡ ದನಿಯಿಂದ ಹೇಳ್ತಾ ಇದ್ದಾಳೆ ಆ ಸಭೆಯಲ್ಲಿ. ಮತ್ತೆ ಮತ್ತೆ ಅದೇ ಹರಿನಾಮಗಳನ್ನ ಜೋರಾಗಿ ಸಭೆಯಲ್ಲಿ ಹೇಳ್ತಾ ಇದ್ದಾಳೆ. ಅವಳು ಹೇಳಿದ್ದು ಕೇವಲ ನಾಲಿಗೆಯಲ್ಲಿ ಮಾತ್ರ ಅಲ್ಲ, ಮತ್ತೆ ಹೃದಯ ವಿಭ್ರತಿ, ಹೃದಯದಲ್ಲೇ ಹೊಂದಿದ್ದಾಳೆ ಅವಳು. ಆ ಕೃಷ್ಣೆ ತನ್ನ ಹೃದಯದಲ್ಲೇ ಇಂತಹ ಪರಮಾತ್ಮನನ್ನ ಹೊಂದಿದ್ದಾಳೆ. ಪರಮಾತ್ಮನನ್ನು ಹೇಗೆ ತಿಳಿದಿದ್ದಾಳೆ? ಅವಳ ಮನಸ್ಸಿನಲ್ಲಿ ಭಗವಂತನ ಬಗ್ಗೆ ಏನ್ ತಿಳಿದು ಹೇಳ್ತಾಳೆ? ಯಾವ ಭಾವವನ್ನು ಇಟ್ಕೊಂಡಿದ್ದಾಳೆ ಅಂದ್ರೆ, ಪೂರ್ಣ ಸದ್ಗುಣಮಯಂ ಮಜಂ ಅಂತ ಹೇಳ್ತಾರೆ. ಪರಮಾತ್ಮ ಎಂಥವನು? ಎಲ್ಲ ನಿರ್ದೋಷವಾದಂತಹ ಅತ್ಯಂತ ಮಂಗಳಮಯವಾದಂತಹ ಗುಣಗಳಿಂದ ತುಂಬಿದವ ಪರಮಾತ್ಮ. ಅಜ, ಹುಟ್ಟಿಲ್ಲದವನು, ಹುಟ್ಟದವನು, ಎಂದು ಜನನ ಮರಣಾದಿಗಳನ್ನು ಹೊಂದದಿರುವವನು, ಮತ್ತು ಎಲ್ಲ ಉತ್ತಮವಾದಂತಹ ಗುಣಗಳಿಂದ ಪರಿಪೂರ್ಣನಾಗಿರುವವನು, ದೋಷವಿಲ್ಲದವ, ಇಂತಹ ಮತ್ತು ವಿವಿಕ್ತಂ, ಜೀವಾತ್ಮರಿಂದ ಅತ್ಯಂತ ಭಿನ್ನನೂ ಆಗಿರುವಂಥವನನ್ನು ಅವಳು ಅಶೇಷಾದ್ ಬಿಭ್ರತಿ, ಸಂಪೂರ್ಣವಾಗಿ ಅವನನ್ನ ತನ್ನ ಹೃದಯದಲ್ಲಿ ಆ ಕೃಷ್ಣೆ ಹೊಂದಿದ್ದಾಳೆ. ಹೃದಯದಲ್ಲಿ ಯಾವಾಗ ಪರಮಾತ್ಮನ ನೆಲೆಯನ್ನ ಅವಳು ಕಂಡಿದ್ದಾಳೋ, ಹಾಗಾಗಿ ಅವಳ ನಾಲಿಗೆಯಲ್ಲಿ ಅದೇ ಪರಮಾತ್ಮನ ನಾಮಗಳು ಮತ್ತೆ ಮತ್ತೆ ದೊಡ್ಡ ದನಿಯಿಂದ ಅವಳ ನಾಲಿಗೆಯಿಂದ ಹೊರಡ್ತಾ ಇದೆ ಆ ರಾಜಸಭೆಯಲ್ಲಿ ಅಂತ. ಅವಳು ಆ ರಾಜಸಭೆಯಲ್ಲೆಲ್ಲ ಭಗವಂತನ ಆ ನಾಮವನ್ನ ಉಚ್ಚರಿಸಿ ಆ ಪರಮಾತ್ಮನನ್ನ, ಅವನ ಗುಣಪೂರ್ಣತ್ವಾದಿ ಲಕ್ಷಣಗಳೇನಿದೆ ಅವುಗಳನ್ನ ಒಳಗೊಂಡಿರುವಂತಹ ನಾಮಗಳನ್ನ ಅವಳು ರಾಜಸಭೆಯಲ್ಲಿ ಉಚ್ಚರಿಸ್ತಾ ಇದ್ದಾಳೆ. ಅದು ಒಂದು ರೀತಿ ಸಜ್ಜನರಿಗೆ ಅದು ಉಪದೇಶವೇ ಆಗ್ತಾ ಇದೆ ಅಂತ ಅರ್ಥ. ಈಗ ಶ್ರುತಿಗಳಿಗೆ ಇದನ್ನು ಅನ್ವಯ ಮಾಡುವಾಗ ಏನ್ ಬರ್ತದೆ ಅಂದ್ರೆ, ಉಚ್ಚಕೈಹಿ ಮುಹುಹು ಪ್ರವದಂತಿ, ಶ್ರುತಿಗಳೆಲ್ಲವೂ ಕೂಡ ಪುನಃ ಪುನಃ, ಮುಹುಹು ಅಂದ್ರೆ ಮತ್ತೆ ಮತ್ತೆ ಅಂತ ಅರ್ಥ, ಮತ್ತೆ ಮತ್ತೆ ಉಚ್ಚಕೈಹಿ ಪ್ರವದಂತಿ, ಅತ್ಯಂತ ಉನ್ನತ ಮಟ್ಟದಲ್ಲಿ ಪ್ರೌಢವಾಗಿ ಶ್ರುತಿಗಳೆಲ್ಲವೂ ಕೂಡ ಮತ್ತೆ ಮತ್ತೆ ಹೇಳುವಂಥದ್ದೇನು ಅಂದ್ರೆ ಪರಮಾತ್ಮನ ನಾಮಗಳು. ಹಾಗಾದ್ರೆ ಶ್ರುತಿಗಳು ಪರಮಾತ್ಮನನ್ನ ಏನಂತ ಹೇಳ್ತವೆ? ವಾಸುದೇವ ಹೇಳ್ತವೆ. ವಾಸುದೇವ ಅಂದ್ರೆ ಸರ್ವವ್ಯಾಪ್ತ ಅಂತ. ಈಗಾಗಲೇ ಒಮ್ಮೆ ವಾಸುದೇವ ಶಬ್ದ ಬಂದಿತ್ತಲ್ವಾ? ಏನು, ಮೂರು ಲೋಕದಲ್ಲೂ ವ್ಯಾಪ್ತನಾಗಿರುವಂತಹ ವಾಸುದೇವ ಪರಮಾತ್ಮ ಅಂತ ಬಂತು. ದೇವ ಅಂತ, ದೇವ ಅಂದ್ರೆ ಬಹುರೀತಿಯ ಅವತಾರ ರೂಪಗಳನ್ನ ತಾಳಿ ತನ್ನ ಲೀಲೆಗಳನ್ನ, ಲೋಕೋತ್ತರವಾದ ಲೀಲೆಗಳನ್ನ ತೋರುವವ ಅವನು ವಾಸುದೇವ.
ಅಂದರೆ ವಾ ಹಸು ಅಂತ. ಅವನು ವಾ ಅಂದರೆ ಜ್ಞಾನ ಅಂತ ಹೇಳ್ತಾರೆ. ಏಕಾಕ್ಷರ ಕೋಶ ಅಂತ ಉಂಟು, ಅದು ಬಹಳ ಪ್ರಸಿದ್ಧವಾಗಿ ಪ್ರಚಲಿತವಾಗಿ ಸಿಗುವುದಿಲ್ಲ, ಅಲ್ಲಲ್ಲಿ ಹೇಳ್ತಾರೆ. ಇರಲಿ, ಹಿರಿಯರು ಹೇಳಿದ ಮೇಲೆ ಅದನ್ನು ತೆಗೆದುಕೊಳ್ಳಿಕ್ಕೆ ಏನು ಅಡ್ಡಿ ಇಲ್ಲ. ಓ ಅಂದರೆ ಜ್ಞಾನ ಅಂತ ಅರ್ಥ. ಹಸು ಅಂದರೆ ಪ್ರಾಣ ಅಂತ ಅರ್ಥ. ಅಂತ ಹಸುನೀಗಿದರು ಅಂತ ಅರ್ಥಲ್ಲ, ಪೇಪರಲ್ಲಿ ಹಸುನೀಗಿದ್ರು ಅಂದ್ರೆ ಅರ್ಥ ಏನು? ಪ್ರಾಣ ತ್ಯಾಗ ಮಾಡಿದ್ರು ಅಂತ ಅರ್ಥ. ಈಗ ಹಸು ಅಂದರೆ ಪ್ರಾಣ ಅನ್ನೋ ಅರ್ಥ ಸಿಕ್ಕಿತ ನಮಗೆ? ಹೌದು. ಹಾಗಾಗಿ ಇಲ್ಲಿ ಯಾವ ಅರ್ಥವನ್ನು ಹೇಳುವಂಥದ್ದಿದೆ ಅಂದರೆ, ವಾಸುದೇವ ಅಂದರೆ ಜ್ಞಾನಕ್ಕಾಗಿ ಜ್ಞಾನವನ್ನು ಬೋಧಿಸುವಂತಹ ಹಸು, ಜ್ಞಾನ ಕಾರ್ಯ ಮಾಡುವಂತಹ ಹಸು ಅಂದರೆ ಮುಖ್ಯ ಪ್ರಾಣ. ಈ ಮುಖ್ಯ ಪ್ರಾಣನಿಗೆ ದೇವ ಒಡೆಯನಾಗಿರುವವನು. ಹೀಗೆ ಮುಖ್ಯ ಪ್ರಾಣಾಂತರ್ಯಾಮಿಯಾಗಿರುವಂಥವನೇ ವಾಸುದೇವನೇ. ಧರಣೀಧರ, ಈ ಎಲ್ಲ ಧರಣಿ ಅಂದರೆ ಭೂಮಿ ಅಂತ ಅರ್ಥ. ಭೂಮಿ ಅಂದರೆ ಲೋಕ ಅನ್ನೋ ಅರ್ಥ. ಕೇವಲ ಭೂಲೋಕ ಮಾತ್ರ ಅಲ್ಲ, ಎಲ್ಲ ಲೋಕಗಳಿಗೂ ವಾಸಭೂಮಿ ಅಂತ ಹೇಳ್ತಾರೆ. ದೇವಭೂಮಿ ಅಂದರೆ ಅದು ಸ್ವರ್ಗಲೋಕ. ಹಾಗೆ ಇಂತಹ ಸರ್ವಲೋಕಗಳಿಗೆ ಧರ ಅಂದರೆ ಆಧಾರ ಅಂತ. ಸರ್ವಲೋಕಾಧಾರನಾಗಿ ಇರುವಂತಹ ಮತ್ತು ಜ್ಞಾನ ಕಾರ್ಯವನ್ನು ಮಾಡುವಂತಹ ಹಸು ಮುಖ್ಯ ಪ್ರಾಣನಿಗೆ ದೇವ ಒಡೆಯನಾಗಿರುವಂತಹ ನಾಥ ಸರ್ವೇಶ್ವರನೇ ಅಂತ ಈ ಮಾತನ್ನ, ಈ ಗುಣಗಳನ್ನು ಹೊಂದಿದವನೇ ಅಂತ ಮತ್ತೆ ಮತ್ತೆ ಪ್ರೌಢ ಮಟ್ಟದಲ್ಲಿ ಹೇಳ್ತಾ ಇರುವಂಥದ್ದು ಯಾವುದು ಅಂದರೆ ಶ್ರುತಿಗಳು. ಪೂರ್ಣ ಸದ್ಗುಣ ಮಜಂ, ಅದು ಮತ್ತೆ ತನ್ನ ಹೃದಯದಲ್ಲಿ ಬಿಭ್ರತೀಂ ಒಳಗೊಂಡಿರುವಂಥದ್ದು, ಹೊತ್ತಿರುವಂಥದ್ದು. ಹೃದಯ ಅಂದರೆ ಮನಸ್ಸು ಅನ್ನೋ ಒಂದರ್ಥ, ಹೃದಯ ಅಂದರೆ ಭಾವ ಅಂತ ಅರ್ಥ. ತನ್ನ ಭಾವದಲ್ಲಿ, ಆಂತರ್ಯದಲ್ಲಿ, ತನ್ನ ಅಂತರಂಗದಲ್ಲಿ ಶ್ರುತಿಗಳು ತಮ್ಮ ಒಳಬದಿಗೆ, ತಮ್ಮೊಳಗೆ ತಾವು ಹೊಂದಿರುವಂಥ ತಾತ್ಪರ್ಯ ಏನು ಅಂದರೆ, ಪರಮಾತ್ಮನಾದವನು ಜನನ ಮರಣರಹಿತ, ಸಂಪೂರ್ಣ ಉತ್ತಮೋತ್ತಮವಾದ ಮಂಗಲ ಗುಣಗಳಿಂದ ಪರಿಪೂರ್ಣನಾದವ, ಹುಟ್ಟು ಸಾವುಗಳಿಲ್ಲದವ, ನಿರ್ದೋಷನಾದವ ಮತ್ತು ಜೀವಾತ್ಮರಿಂದ ಪ್ರತ್ಯೇಕನಾದವ, ಬೇರೆಯವನೇ ಆದಂಥವನು. ಸಂಪೂರ್ಣವಾಗಿ ಜೀವಾತ್ಮರಿಂದ ಯಾವ ಕಾಲಕ್ಕೂ ಕೂಡ ಜೀವಾತ್ಮರಿಗಿಂತ ಬೇರೆಯವನೇ ಆದವನು ಎನ್ನುವಂತಹ ಈ ವಿಷಯಗಳನ್ನು, ಇಂತಹ ಪರಮಾತ್ಮನನ್ನು ಹೃದಯ ಬಿಭ್ರತಿ, ಇದೇ ಭಾವವನ್ನು ತನ್ನಲ್ಲಿ ಹೊಂದಿರುವಂಥದ್ದು ಯಾವುದೋ ಅಂತಹ ಶ್ರುತಿ. ಆ ಶ್ರುತಿ ಏನು ಪ್ರಬಲವಾಗಿ ಹೇಳ್ತದೆ ಅಂದರೆ ಪರಮಾತ್ಮನ ಈ ಮಹಿಮೆಗಳನ್ನು ಹೇಳ್ತದೆ. ಇಂತಹ ಶ್ರುತಿ ಬಹಳ ಪ್ರೌಢ ಮಟ್ಟದಲ್ಲಿ ಪರಮಾತ್ಮನ ಮಹಿಮಾ ವಿಶೇಷಗಳನ್ನು ತನ್ನ ನಾಮಗಳಿಂದ, ತನ್ನ ಮಾತುಗಳಿಂದ ಪರಮಾತ್ಮನನ್ನು ಪ್ರತಿಪಾದಿಸ್ತವೆ ಅಂತ ಅರ್ಥ. ಹೀಗೆ ಶ್ರುತಿಗೂ ಮತ್ತು ಕೃಷ್ಣೆಗೂ ಸಮಾನಾಂತರವಾದ ಅರ್ಥ. ವಾರ್ಯತಾಂಬುಧ ಜನೈರ್ನನು ಹಾಹ ನೈಷಧರ್ಮ ಇತಿ ಚಾಭಿದಧಾನಾಂ ಕೃಷ್ಣಲಾಳಿತ ತಮಾಮನವದ್ಯಾಂ ಅಪ್ಯನನ್ಯ ಶರಣಾಂ ಶರಣೋತ್ಕಾಂ. ಸರಿ, ಹೀಗೆ ನೈಷಧರ್ಮ ಇತಿ ಚಾಭಿದಧಾನಾಂ, ಇದು ಧರ್ಮವಲ್ಲ ಅಂತ ಆ ಯಾವ ಕೃಷ್ಣೆ ಹೇಳ್ತಾ ಇದ್ದಾಳೆ. ಏನು ಹೇಳ್ತಾಳೆ ಅಂದರೆ, ಆ ಪರಮಾತ್ಮನು ಅವ ಗುಣಪೂರ್ಣನಾಗಿ ಇರುವಂಥವ, ಎಲ್ಲರೂ ಕೂಡ ಇದು ಧರ್ಮವಾದದ್ದಲ್ಲ. ಅವಳು ಹೇಳ್ತಾಳೆ, ನೀವೆಲ್ಲ ಯಾರು ತಿಳುವಳಿಕೆ ಹೊಂದಿದವರಿದ್ದೀರೋ ನೀವೆಲ್ಲ ವಾರ್ಯತಾಂ, ಇದನ್ನು ನಿಲ್ಲಿಸಿ, ಈ ಒಂದು ಅಧರ್ಮವನ್ನು ನೀವೆಲ್ಲ ಖಂಡಿಸಿ, ಅಧರ್ಮ ಅನ್ಯಾಯ ಕಾರ್ಯವನ್ನು ದುಶ್ಯಾಸನ ಮಾಡ್ತಾ ಇರುವುದನ್ನು ನೀವೆಲ್ಲ ತಡಿಬೇಕು. ಈಗ ಇದನ್ನೆಲ್ಲ ನಿವಾರಿಸಬೇಕು. ಇದು ಧರ್ಮವಾದದ್ದಲ್ಲ, ಇದು ಅಧರ್ಮ ಅಂತ ಅವಳು ಸಾರ್ತಾ ಇದ್ದಾಳೆ. ಹಾಗೆ ಹೇಳ್ತಾ ಇರುವವಳು ಯಾರು? ಆ ದೇವಿ, ಕೃಷ್ಣದೇವಿ. ನೈಷಧರ್ಮ ಇತಿ ಚಾಭಿದಧಾನಾಂ, ಇವಳನ್ನ ಕೃಷ್ಣಲಾಳಿತ ತಮಾಂ, ಇವಳನ್ನ ಕೃಷ್ಣ ಬಹಳ ಲಾಲಿಸ್ತಾನೆ. ಕೃಷ್ಣ ಅಂದರೆ ಯಾರು? ವೇದವ್ಯಾಸರು. ಕೃಷ್ಣ ಅಂತಂದರೆ ಯಾದವ ಕೃಷ್ಣ. ಅವನು ತನ್ನ ತಂಗಿಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾನೆ. ಬಂಧುತ್ವದ ತಂಗಿ ಅಲ್ಲ, ಅವಳು ದ್ರೌಪದರಾಜನ ಮಗಳು, ಹಾಗಾಗಿ ಅವಳಿಗೆ ದ್ರೌಪದಿ ಅಂತ ಕರೀತಾರೆ.
ಕೃಷ್ಣ ಯಾರು? ಅವನು ವಸುದೇವನ್ ಮಗ, ಬಂಧುತ್ವದಲ್ಲಿ ಏನೂ ಇಲ್ಲ. ಆದರೆ ಅವಳನ್ನು ತಂಗಿಯಾಗಿ ಸ್ವೀಕಾರ ಮಾಡಿಕೊಂಡ. ಮಹಾಭಾರತದಲ್ಲಿ ವಿಚಾರ ಮಾಡುವಾಗಲೂ ಕೂಡ ಸುಭದ್ರಾಗಿಂತ ಕೃಷ್ಣ ದ್ರೌಪದಿಯರ ಸಂಬಂಧವೇ ಬಹಳ ಹೆಚ್ಚಾಗಿದೆ. ಕೃಷ್ಣ ಸುಭದ್ರೆಯರ ಸಂಬಂಧಕ್ಕಿಂತ ಕೃಷ್ಣ ಮತ್ತು ಕೃಷ್ಣೆಯರ ಆ ಸಂಬಂಧ ಬಹಳ ಇದೆ. ಅಣ್ಣ ತಂಗಿ ಎನ್ನುವಂಥ ಭಾವ ಬಹಳ ಇದೆ. ಅಣ್ಣ ಅಂತಲೇ ಕರೀತಾಳೆ ಅವನು ಹಾಗೆ ಅವಳ ಬಗ್ಗೆ ಬಹಳ ಪ್ರೀತಿಯಿಂದ ವಾತ್ಸಲ್ಯದಿಂದ ನೋಡ್ತಾನೆ. ಹೀಗೆ ಕೃಷ್ಣ ಲಾಲಿತ ಅಂದ್ರೆ ಅವನು ಲಾಲಿಸ್ತಾನೆ ಇವಳನ್ನ. ಲಾಲಿತ ತಮಾಂ ಅನವದ್ಯಾಂ, ದೋಷವೇ ಇಲ್ಲದವಳು ಅವಳು. ಮತ್ತು ಅನನ್ಯ ಶರಣ, ಮತ್ಯಾರನ್ನೂ ಆಶ್ರಯವನ್ನಾಗಿ ಹೋಗಿಲ್ಲ. ಕೃಷ್ಣನನ್ನೇ ಆಶ್ರಯಿಸಿಕೊಂಡು ಕೃಷ್ಣನಲ್ಲೇ ಪ್ರಪತ್ತಿ ಭಾವವನ್ನು ಹೊಂದಿರುವಂಥವಳು ಮತ್ತು ಸದಾ ಅವನಲ್ಲಿ ಪ್ರಪನ್ನಳಾಗುವಂತಹ ಅದರಲ್ಲೇ ಅವಳಿಗೆ ಪರಮ ಆಸಕ್ತಿ ಇದೆ. ಇಂಥವಳು ಅವಳು ಹೇಳ್ತಾಳೆ ಏನು, ಇವನನ್ನ ಈ ಅಧರ್ಮವನ್ನ ಬುಧಜನೈಹಿ ವಾರ್ಯತಾಂ, ಇಲ್ಲೆಲ್ಲ ತಿಳಿದವರಿದ್ದೀರಾ ನೀವೆಲ್ಲರೂ ಕೂಡ, ಇದು ಅನ್ಯಾಯ ಅಧರ್ಮ, ಇದನ್ನೆಲ್ಲ ನೀವು ತಡೆಯಬೇಕು, ಇದನ್ನೆಲ್ಲ ನಿವಾರಿಸಬೇಕು. ಹಾಗಾಗಿ ಈ ದುಷ್ಟನನ್ನ ನೀವೆಲ್ಲ ನಿವಾರಿಸಿ ತಡೆಯಿರಿ ಈ ಅಧರ್ಮ ಕಾರ್ಯವನ್ನ ಎನ್ನುವಂಥ ಮಾತನ್ನ ಅವಳು ಹೇಳ್ತಾ ಇದ್ದಾಳೆ. ಅವಳಿಗೆ ಕೃಷ್ಣನ ದಯೆ ಇದೆ. ಕೃಷ್ಣ ಅವಳನ್ನ ಬಹಳ ತಂಗಿ ಅಂತ ವಾತ್ಸಲ್ಯದಿಂದ ಕಾಣುವಂಥವನು. ಹೀಗೆ ಕೃಷ್ಣನಿಂದ ಲಾಲಿತಳಾದವಳು ಅವಳು, ನಿರ್ದೋಷಣಾಗಿರುವವಳು. ಮತ್ತು ಮತ್ಯಾರನ್ನೂ ಶರಣಾಗಲಿಲ್ಲ, ಕೃಷ್ಣನನ್ನೇ ಶರಣು ಹೊಂದಿದಂತಹ ಅತ್ಯುಚ್ಚ ಮಟ್ಟದ ಶರಣಾಗತಿಯ ಭಾವವನ್ನು ಹೊಂದಿರುವವಳು, ಶರಣಾಗತಿಯಲ್ಲಿ ಹೆಚ್ಚು ಉತ್ಸುಕಳಾದವಳು ಈ ದ್ರೌಪದಿ ಕೃಷ್ಣನ ಬಗ್ಗೆ ಅಂತ ಹೀಗೆ ಇಷ್ಟಂಶ ಬರ್ತದೆ. ಈಗ ಶ್ರುತ್ಯರ್ಥದಲ್ಲಿ ಹೇಳುವುದಾದ್ರೆ, ಬುಧಜನರೆಲ್ಲ, ಬುಧಜನ ಅಂದ್ರೆ ಜ್ಞಾನಿಗಳು ಅಂತ, ಬುಧ ಅಂದ್ರೆ ಜ್ಞಾನಿ, ಬುಧಜನರು ಅಂದ್ರೆ ಜ್ಞಾನಿ ಜನರೆಲ್ಲರೂ ಕೂಡ ವಾರ್ಯತಾಂ, ಈ ಯಾವ ದುಷ್ಟವಾದಂತಹ ಈ ಮತಗಳು ಉಂಟಲ್ಲ, ದುರ್ವಾದಗಳು ಉಂಟು, ಅಂದ್ರೆ ಶ್ರುತಿಯನ್ನ ನನ್ನನ್ನ ಅಪಾರ್ಥ ಮಾಡಿ ನನ್ನನ್ನ ಎಲ್ಲೆಲ್ಲೋ ಎಳೆದಾಡುವಂತಹ ಈ ಮಾಯಾವಾದವೋ ಚಾರ್ವಾಕವಾದವೋ ಏನುಂಟೋ ಅದನ್ನ ನಿವಾರಣೆ ಮಾಡಿ, ಮೊದಲು ಅದನ್ನ ಪರಿಹಾರ ಮಾಡಿ. ಎಲ್ಲರೂ ಕೂಡ ಜ್ಞಾನಿ ಜನರೆಲ್ಲರೂ ಕೂಡ ಅದನ್ನ ಮಾಯಾವಾದವನ್ನು ಖಂಡಿಸಿ ಇದು ಧರ್ಮವಲ್ಲ ಅಧರ್ಮ ಅಂತ. ಇಲ್ಲಿ ಧರ್ಮ ಶಬ್ದವನ್ನು ಗುರುತಿಟ್ಕೊಳ್ಳಿ, ಮತ್ತೆ ಅರ್ಥ ಹೇಳ್ತೆ. ಇದು ಧರ್ಮ ಅಲ್ಲ ಅಂತ ಈ ರೀತಿ ಮತ್ತೆ ಮತ್ತೆ ಅವಳು ಹೇಳ್ತಾ ಇದ್ದಾಳೆ. ಅವಳು ಯಾರು ಅಂದ್ರೆ ಕೃಷ್ಣ ಲಾಲಿತ ತಮ ಅಮ್ಮ. ಕೃಷ್ಣ ಬಹಳ ಲಾಲಿಸ್ತಾನೆ ಯಾರನ್ನ? ಶ್ರುತಿಯನ್ನ. ಕೃಷ್ಣ ಅಂದ್ರೆ ಇಲ್ಲಿ ಎರಡನೇ ಕೃಷ್ಣ ಪದಕ್ಕೆ ವಾಸಿಷ್ಠ ಕೃಷ್ಣ ಅಂತ ಅರ್ಥ. ವಾಸಿಷ್ಠ ಕೃಷ್ಣನು ಶ್ರುತಿಗಳನ್ನೆಲ್ಲ ಬಹಳ ಲಾಲಿಸ್ತಾನೆ. ಹಾಗಾಗಿ ಶ್ರುತ್ಯರ್ಥವನ್ನೇ ತೆಗೆದು ಬ್ರಹ್ಮಸೂತ್ರಗಳು ಮಾಡಿದಮ, ಬ್ರಹ್ಮಸೂತ್ರ ರಚನೆ ಮಾಡಿದಮ. ಶ್ರುತಿಗಳರ್ಥ ಮಂದ ಮತಿಗಳರಿಯದಿರಲು ಹಿತದಿ ಬ್ರಹ್ಮಸೂತ್ರ ತತಿಗಳನ್ನೇ ರಚಿಸಿ ಅತುಳವಾದ ಮಹಾಭಾರತವನ್ನೇ ರಚಿಸಿ ಅತಿ ಪ್ರಸನ್ನನಾದೆ ಅಂತ ನಮ್ಮ ಪ್ರಸನ್ನ ತೀರ್ಥರ ಕೃತಿ. ಹಾಗಾಗಿ ಶ್ರುತಿಗಳ ಅರ್ಥವನ್ನ ಸರ್ವಜನರಿಗೂ ತಿಳಿಸಬೇಕು ಅಂತಲೇ ಹಿಂದೆ ಆ ವಾಸಿಷ್ಠ ಕೃಷ್ಣರು ಏನು ಬ್ರಹ್ಮಸೂತ್ರಗಳನ್ನೆಲ್ಲ ರಚನೆ ಮಾಡಿದವರು. ಹಾಗಾಗಿ ಶ್ರುತಿ ಅತ್ಯಂತ ಪ್ರೀತಿ. ಶ್ರುತಿಗಳನ್ನ ಯಾವಾಗಲೂ ಕೂಡ ಬಹಳ ಲಾಲಿಸಿ ಅದರ ಅರ್ಥಗಳನ್ನೆಲ್ಲ ಪುನಃ ಪುನಃ ಲೋಕಕ್ಕೆಲ್ಲ ಪ್ರಚುರಪಡಿಸಿದವರು ಯಾರು ಅಂದ್ರೆ, ವಿಸ್ತಾರವಾಗಿ ಲೋಕದಲ್ಲಿ ಪ್ರಚಾರ ಮಾಡಿದವರು ಅಂದ್ರೆ ವಾಸಿಷ್ಠ ಕೃಷ್ಣರು ಅಂತ ಈ ಅರ್ಥ. ಅನಮದ್ಯಾಂ, ಶ್ರುತಿ ಅಂದ್ರೆ ಅನಮದ್ಯವೇ, ಅದು ದೋಷರಹಿತವಾದದ್ದು. ನಿರ್ದೋಷವಾದ ವಾಕ್ಯ ಅಂದ್ರೆ ಶ್ರುತಿ. ಹಾಗಾಗಿ ಸತ್ ಅನ್ನುವಂತಹ ಪದ ಉಂಟಲ್ಲ, ಸತ್ ಅಂತಲೂ ಹೇಳ್ಬೋದು, ಸದ್ ಅಂತಲೂ ಹೇಳ್ಬೋದು. ಆ ಸತ್ ಎನ್ನುವಂತಹ ಪದಕ್ಕೆ ಶ್ರುತಿ ಅಂತಲೇ ಅರ್ಥವನ್ನು ಹೇಳ್ತಾರೆ. ಯಾಕೆ? ದೋಷವಿಲ್ಲದ್ದು ಅನ್ನೋ ಅರ್ಥ. ಮುಖ್ಯ ಪ್ರಾಣದೇವರಿಗೆ ಸತ್ ಅನ್ನೋ ಪದವನ್ನು ಹೇಳ್ತಾರೆ, ಶ್ರುತಿಗಳಿಗೆ ಸತ್ ಅನ್ನೋ ಪದವನ್ನು ಹೇಳ್ತಾರೆ. ಹಾಗಾಗಿ ಸತ್ ಅಂದ್ರೆ ಅರ್ಥ ಏನು? ದೋಷವಿಲ್ಲದ್ದು. ದೋಷವಿಲ್ಲದ ವಾಕ್ಯ ಯಾವುದು? ಸದ್ವಚನ ಅಂದ್ರೆ ಯಾವುದು? ಶ್ರುತಿ ವಚನಗಳು. ಹಾಗಾಗಿ ಶ್ರುತಿ ವಚನಗಳನ್ನ ವಾಸಿಷ್ಠ ಕೃಷ್ಣರು ವಿಶೇಷವಾಗಿ ಅವರು ಪ್ರೀತಿಯಿಂದ ಅವರು ಲಾಲಿಸ್ತಾರೆ, ಅದನ್ನು ಸ್ವೀಕರಿಸ್ತಾರೆ. ಮತ್ತು ಅನನ್ಯ ಶರಣ, ಆ ಶ್ರುತಿಗಳು ಬೇರೇನನ್ನು ಶರಣಾಗುವುದಿಲ್ಲ. ಶ್ರುತಿಗಳಷ್ಟು ಕೂಡ ತಾತ್ಪರ್ಯ ಪರಮಾತ್ಮನೇ ಅಂತ ಬರ್ತದೆ. ಪರಮಾತ್ಮನಿಗೆ ಶರಣಾಗಿ ಪರಮಾತ್ಮನನ್ನೇ ಪ್ರತಿಪಾದಿಸುವಂಥದ್ದು ಶ್ರುತಿಗಳು. ಶರಣೋತ್ಕಾಂ, ಪುನಃ ಪುನಃ ಪರಮಾತ್ಮನ
ಮಹಿಮಾ ವಿಶೇಷಗಳನ್ನ ಬಣ್ಣಿಸಬೇಕು ಅಂತಲೇ ಉತ್ಸುಕವಾಗಿ ಶ್ರುತಿವಾಕ್ಯಗಳು ಹೊರಡ್ತವೆ ಅಂತ ಅರ್ಥ. ಹಾಗಂದ್ರೆ ಏನರ್ಥ ಅಂದ್ರೆ, ಹೀಗೆ ಆ ಶ್ರುತಿಗಳೆಲ್ಲದರ ಪರಮ ಮುಖ್ಯ ತಾತ್ಪರ್ಯ ಯಾರು ಅಂದ್ರೆ ಪರಮಾತ್ಮನೇ. ಪರಮ ಮುಖ್ಯವಾಗಿ ಪರಮಾತ್ಮನನ್ನ ಬಣ್ಣಿಸುವುದೇ ಶ್ರುತ್ಯರ್ಥ. ಎರಡನೇದಾಗಿ ಹೇಳುವುದು ಅಂದ್ರೆ ಮಹಾಲಕ್ಷ್ಮಿಗೆ ಮುಖ್ಯಾರ್ಥವನ್ನ, ಶ್ರುತಿಗಳ ಮುಖ್ಯಾರ್ಥ ಯಾರು ಅಂದ್ರೆ ರಮಾದೇವಿ. ಮತ್ತೆ ಮೂರನೇದಾಗಿ ಬೇರೆ ಅದರಲ್ಲಿ ಬಂದಿರುವಂತಹ ವಿಷಯಗಳು ಏನೇನು ಉಂಟೋ ಅದು ಅಂತ ಪ್ರತಿಪದಕ್ಕೆ ಆ ರೀತಿ ಹೇಳುವಂಥದ್ದಿದೆ. ಹೀಗೆ ಇದಿಷ್ಟು ವಿಷಯಗಳನ್ನ ಇಲ್ಲಿ ತಿಳಿಸಿದ್ರು. ಈ ರೀತಿ ಹೇಳುವಾಗ ನಮಗೆ ಆ ಶ್ರುತಿಗಳು ಹೇಗೆ ಪರಮಾತ್ಮನನ್ನೇ ಕುರಿತು ಶರಣಾಗಿ ಪರಮಾತ್ಮನ ಆ ಒಂದು ಗುಣವರ್ಣನೆಯ ಕರ್ತವ್ಯವನ್ನ ಶ್ರುತಿಗಳು ಮಾಡ್ತವೆ ಮತ್ತು ಎಷ್ಟು ನಿರ್ದೋಷವಾದಂಥವು ಅನ್ನೋದನ್ನ ಬಹಳ ವಿಶೇಷವಾಗಿ ಇಲ್ಲಿ ವರ್ಣಿಸ್ತಾರೆ. ಹೀಗೆ ಇಷ್ಟು ಹೇಳಿ ಮತ್ತೆ ವೇದಿಜಾಮಿವ ಪುರ ಭರತಗೃಹ ಸಸ್ವಯಂ ಶ್ರುತಿತತಿಂ ಖಲು ದೃಷ್ಟ್ವಾ ಪುಷ್ಟಬುದ್ಧಿರಕರೋತ್ಕರುಣಾಬ್ಧಿ ದುಷ್ಟಪಕ್ಷದಮನ ಸ್ಥಿರ ಸಂಧಾಂ. ವೇದಿ ಅಂದ್ರೆ ಯಜ್ಞಮೇದಿ, ಯಜ್ಞಕುಂಡ. ಆ ಯಜ್ಞಕುಂಡದಲ್ಲಿ ಹುಟ್ಟಿದವಳು ಯಾರು? ಯಜ್ಞಕುಂಡದಲ್ಲಿ ಹುಟ್ಟಿದವಳು ಯಾಜ್ಞಸೇನಿ. ಅವಳನ್ನೇ ಕೃಷ್ಣ ಅಂತ ಕರೆಯುವುದು. ದೃಪದ ರಾಜ ಆ ಸದ್ದು ಮಾಡಬೇಡಿ, ಮ್ಯೂಟ್ ಮಾಡಾಕ್ರಿ, ಮ್ಯೂಟ್ ಮಾಡಿ ಮೊದಲು. ಅಶ್ವಿನಿ ಅವರು ವೇದಿಜಾಮಿಮ ಪುರ ಭರತ ಗೃಹ, ಹೀಗೆ ಆ ಅಗ್ನಿಕುಂಡದಲ್ಲಿ ಉದ್ಭವಿಸಿ ಬಂದಂಥವಳು ಯಾಜ್ಞಸೇನಿ, ಅವಳೇ ಕೃಷ್ಣ. ಅವಳನ್ನ ಹಿಂದೆ ಭರತಗೃಹ, ಭರತಕುಲದಲ್ಲಿ ಅಗ್ರಗಣ್ಯನಾದಂತಹ ಭೀಮ ಅವಳನ್ನ ಸ್ವೀಕಾರ ಮಾಡಿದ. ಹಾಗೆ ಅವಳನ್ನ ನೋಡಿ ಶ್ರುತಿತತಿಂ ಖಲು ದೃಷ್ಟ್ವಾ ಅಂತ ಹೇಳ್ತಾರೆ. ಹೀಗೆ ಪುಷ್ಟಬುದ್ಧಿರಕರೋತ್ಕರುಣಾಬ್ಧಿ, ಇಲ್ಲಿ ಆ ಹಿಂದೆ ವೇದಿಜಾಮಿವ ಅಂತ ಹೇಳ್ತಾರೆ. ಹೇಗೆ ಹಿಂದೆ ಆ ಭರತವಂಶದಲ್ಲಿ ಬಂದಂತಹ ಭೀಮ ಆ ಯಜ್ಞ ಕುಂಡದಿಂದ ಮೇಲೆದ್ದು ಬಂದಂತಹ ಯಾಜ್ಞಸೇನಿಯಾದಂತಹ ಕೃಷ್ಣೆಯನ್ನ ಸ್ವೀಕಾರ ಮಾಡಿದ್ನೋ, ಅದೇ ರೀತಿಯಾಗಿ ಅವಳನ್ನ ದುಷ್ಟರ ಆ ಉಪದ್ರವದಿಂದ ಪಾರು ಮಾಡಿದ್ನೋ, ಹಾಗೆಯೇ ಈಗ ಕಲಿಯುಗದಲ್ಲಿ ಅದೇ ಭರತಾಗ್ರ್ಯ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ ಏನು? ಭರತ ಎನ್ನುವಂತಹ ಹೆಸರು ಮುಖ್ಯ ಪ್ರಾಣನಿಗಿರುವಂಥದ್ದು. ಎಲ್ಲಿ ಜಗನ್ನಾಥದಾಸರು ಹೇಳ್ತಾರೆ ನೋಡಿ, ಭಾರತಿ ಭರತನರ್ಧಾಂಗಿ ಕರುಣಾ ರಸಪೂರಿತ ಪಾಂಗಿ ಅಂತ. ಕರುಣಾರಸ ಪೂರಿತಾ ಪಾಂಗಿ ಅಂತ ಈ ರೀತಿಯಾಗಿ ಭಾರತಿ ಭರತನರ್ಧಾಂಗಿ ಅಂತಾರೆ. ಭಾರತೀ ದೇವಿನ ಭರತನ ಪತ್ನಿ ಅಂತ. ಭರತನ ಪತ್ನಿ ಅಂದ್ರೆ ಅರ್ಥ ಏನು? ನಾವು ಭರತ ಅಂದ್ರೆ ರಾಮನ ತಮ್ಮ ಇತ್ಯಾದಿ ಎಲ್ಲ ಕಡೆ ಓಡಾಡಿ ಬಿಡ್ತೇವೆ, ಅದಲ್ಲ. ಭರತ ಎನ್ನುವ ಹೆಸರು ಮುಖ್ಯ ಪ್ರಾಣನ ಹೆಸರು. ಹಾಗೆ ಭರತನ ಪತ್ನಿಯೇ ಭಾರತಿ, ಹಾಗಾಗಿ ಭಾರತಿ ಭರತನರ್ಧಾಂಗಿ ಅಂತ ಹೇಳಿದೆ. ಹೀಗೆ ಆ ಭರತನೇ ಅಂದ್ರೆ ಮುಖ್ಯ ಪ್ರಾಣನೇ ಈಗ ಆಚಾರ್ಯ ಮಧ್ವರೂಪದಲ್ಲಿ ಇದ್ದಾನೆ. ಅವನು ಆ ವೇದವಾಕ್ಯಗಳಿಂದ ಉದ್ಭವಿಸಿದಂತಹ ವೇದವಾಕ್ಯಗಳ ಆ ಒಂದು ವೇದಿಕೆಯಲ್ಲಿ ಇರುವಂಥವಳು. ವೇದಿಕೆಯಲ್ಲಿ ವೇದಿಕೆಯಲ್ಲಿ ಹೇಳಲ್ಪಡುವಂತಹ ಶ್ರುತಿವಾಕ್ಯಗಳನ್ನ ಆ ಮುಖ್ಯ ಪ್ರಾಣಾವತಾರ ರೂಪರಾದಂತಹ ಪೂರ್ಣಪ್ರಜ್ಞರು ಸ್ವಯಂ ಆ ಶ್ರುತಿ ತತಿಗಳನ್ನ ಅಂದ್ರೆ ಆ ಶ್ರುತಿ ಸಮೂಹವನ್ನೆಲ್ಲ, ಅವೆಲ್ಲವೂ ಕೂಡ ಸಭೆಯ ವೇದಿಕೆಯಲ್ಲಿ ಬರುವಂಥದ್ದು. ಅವುಗಳನ್ನೆಲ್ಲ ಸ್ವಯಂ ತಾನಾಗಿ ದೃಷ್ಟ ನೋಡಿದ್ರು, ತಾನಾಗಿ ತಿಳಿದು ಜನ ನೋಡಿ ಮತ್ತೆ ಅದನ್ನು ಜನರು ಅಪಾರ್ಥ ಮಾಡುವಂತಹ ಹೀಗೆ ವರ್ಣಿಸಿದಂತಹ ಸ್ಥಿತಿ ಅದನ್ನೆಲ್ಲ ನೋಡಿಕೊಂಡು ಪುಷ್ಟಬುದ್ಧಿ ಅಕರೋತ್ಕರುಣಾಬ್ಧಿ. ಈಗ ಆ ಪುಷ್ಟಬುದ್ಧಿ ಅಂದ್ರೆ ಪೂರ್ಣ ಪ್ರಜ್ಞರು ಅಂತ ಅರ್ಥ. ಪುಷ್ಟಬುದ್ಧಿ ಅಂದ್ರೆ ಬುದ್ಧಿ ಅಂದ್ರೆ ಜ್ಞಾನ ಅಂತ ಅರ್ಥ. ಪೂರ್ಣ ಜ್ಞಾನ ಉಳ್ಳಂತಹ ಯಾವ ಮುಖ್ಯ ಪ್ರಾಣದೇವರ ಅವತಾರ ರೂಪರಾದಂಥವರು, ಮುಖ್ಯ ಪ್ರಾಣದೇವರ ಅವತಾರ ರೂಪರಾದಂತಹ ಆ ಪೂರ್ಣ ಪ್ರಜ್ಞರು ಅವರೇನ್ ಮಾಡಿದ್ರು, ಈಗ ಅವಳನ್ನ ನೋಡಿ ಕರುಣಾಬ್ಧಿ ಕರುಣಾ ಸಮುದ್ರರಾಗಿರುವಂಥವರವರು ದುಷ್ಟ ಪಕ್ಷ ದಮನ ಸ್ಥಿರ ಸಂಧಾಮ್. ಅವರು ಇವಾಗ ಒಂದು ಗಟ್ಟಿ ಸಂಕಲ್ಪ ಮಾಡಿಬಿಟ್ರು. ಏನದು ಅಂದ್ರೆ, ಈ ದುಷ್ಟರಾದಂತಹ ಪಕ್ಷ ಇದ್ದಾರಲ್ಲ, ದುಷ್ಟ ಮತಗಳು, ಅವರನ್ನೆಲ್ಲ ದಮನ ಮಾಡಿ ಅವಳಿಗೊಂದು ಸ್ಥಿರವಾದಂತಹ ಸ್ಥಾನ,
ಶಾಶ್ವತವಾದಂತಹ ಸಜ್ಜನರ ಹೃದಯದಲ್ಲೆಲ್ಲ ಅವಳು ಉಪಾಸ್ಯಳಾಗಿರುವಂತಹ ಸ್ಥಾನವನ್ನು ಉಂಟು ಮಾಡಲಿಕ್ಕಾಗಿ ಉಷ್ಟಬುದ್ಧಿರಕರೋ, ಈಗ ಅವರು ಆ ಪೂರ್ಣಪ್ರಜ್ಞರು ಆ ಒಂದು ಸಂಕಲ್ಪವನ್ನು ಮಾಡಿದರು ಅಂತ ಇಷ್ಟು ಅಭಿಪ್ರಾಯವನ್ನು ಇಲ್ಲಿ ಕೊನೆಯಲ್ಲಿ ಹೇಳ್ತಾರೆ. ಹೀಗೆ ಆ ವೇದವ್ಯಾಸರು ಪ್ರೀತಿಸಿದಂತಹ, ಯಾವ ರೀತಿಯ ಕುಂದುಕೊರತೆ ಇಲ್ಲದಂತಹ ಆ ಎಲ್ಲ ವೇದರಾಶಿಗಳನ್ನು ಕೂಡ ಈಗ ಆ ವೇದರಾಶಿಗಳಿಗೆ ಅತ್ಯುತ್ತಮ ಅರ್ಥಗಳನ್ನು ಕೊಟ್ಟು ಅದನ್ನು ಎಲ್ಲ ಸಜ್ಜನರಲ್ಲಿ ಅದು ಆ ವೇದರಾಶಿಗಳ ವಿಹಾರ ಆಗಿರಬೇಕು. ಮತ್ತು ವೇದರಾಶಿಗಳಿಗೆ ಅಪಾರ್ಥ ಮಾಡುವಂಥವರ ದಮನ ಮಾಡಬೇಕು ಅಂತ ಇಷ್ಟು ಅಕರೋದಂದರೆ ಅಲ್ಲಿ ಸಂಕಲ್ಪವನ್ನು ಹಾಗೆ ಮಾಡಿದರು ಪೂರ್ಣಪ್ರಜ್ಞರು ಅಂತ ಇಷ್ಟು ಅಭಿಪ್ರಾಯವನ್ನು ಹೇಳ್ತಾರೆ. ಇಷ್ಟು ಹೇಳುವಾಗ ನಮಗೆ 31ನೇ ಶ್ಲೋಕ ಪೂರೈಸ್ತದೆ ಮತ್ತು ಈ 8 ಶ್ಲೋಕಗಳ ಒಂದು ಒಟ್ಟು ಗುಚ್ಛವು ಕೂಡ ಪೂರೈಸ್ತದೆ. ಬ್ರಹ್ಮಾರ್ಪಣಮಸ್ತು.